ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಇವತ್ತು ಏನು ಕಂಟೆಂಟ್ ಅಂತ ಗೊತ್ತಾಯಿತು ಅಂತ ತಿಳ್ಕೊಡ್ತೀನಿ. ನನ್ನ ಗಾಡಿ ಆಕ್ಸಸ್ 125ನ ರಿವ್ಯೂ ಮಾಡ್ತಾಯಿದ್ದೀನಿ. 10 ವರ್ಷದ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಡೈರೆಕ್ಟಾಗಿ ಹೇಳ್ತೀನಿ ಪ್ಲಸ್ ಪಾಯಿಂಟ್ ಏನು, ಮೈನಸ್ ಪಾಯಿಂಟ್ ಏನು, ಎಲ್ಲ ಗಾಡಿಗಿಂತ ಈ ಗಾಡೀಲಿ ನನಗೆ ಖುಷಿಯಾದ ಒಂದು ಫೀಲ್ ಏನು, ಮತ್ತು ಒಂದು ನೆಗೆಟಿವ್ ಇರ್ಬೋದು, ಎಲ್ಲ ಹೇಳ್ತೀನಿ ಪ್ರಾಂಪ್ಟಾಗಿ. ಯಾಕಂದರೆ ಈ ಗಾಡಿನ 10 ವರ್ಷ ಯೂಸ್ ಮಾಡಿದ್ದೀನಿ. ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಿನಿಮ್ಯಾಟಿಕ್ ಶಾಟ್ ಹಾಕ್ತೀವಿ, ನೋಡ್ಕೊಂಬನ್ನಿ. ಓಕೆ, ಸಿನಿಮ್ಯಾಟಿಕ್ ಶಾರ್ಟ್ ಎಲ್ಲ ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ. ಇವಾಗ ಡೈರೆಕ್ಟ್ ವೀಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಒನ್ ಆಫ್ ದ ವರ್ಸ್ಟ್ ಥಿಂಗ್ ಇನ್ ಆಕ್ಸಸ್ ಅಂದರೆ ಈ ಮಿರರು. ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಕ್ರೋಮ್ ಫಿನಿಶು ಸಮೇತ ಇದೆ. ಆ್ಯಂಡ್ ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ಮಿರರ್ ಇದು. ಒಂದು ಸೈಡಿಗೆ ನಿಮಗೆ 450 ಏನೋ ಇದೆ ಪ್ರೆಸೆಂಟ್ ರೇಟು. ಒಂದು ಮಿರರಿಗೆ, 2 ಮಿರರ್ ಅಲ್ಲ, 450 900 ಒಂದು ಸೆಟ್ ಪೇರಿಗೆ 900 ರುಪೀಸ್ ಇದೆ. 900 ರುಪೀಸಿಗೆ ಇದು ವರ್ತಿಲ್ಲ, ಆಯಿತಾ. ಏನಕ್ಕೆ ವರ್ತಿಲ್ಲ ಅಂದರೆ, ಇವಾಗ ರೈಡ್ ಮಾಡ್ತಾ ಇರ್ತೀವಿ, ಗುಂಡಿ ಹಾಕ್ತಾರೆ, ಏನಾಗುತ್ತೆ ಅಂದರೆ ಮಿರರ್ ವಾಬ್ಲಿಂಗ್ ಇದೆ, ಅಂದರೆ ಹಿಂದೆ ಆಡುತ್ತೆ. ಕರೆಕ್ಟಾಗಿ ಒಂದು ಪೊಸಿಷನಲ್ಲಿ ಮಿರರ್ ಇರಲ್ಲ, ಆ ಕಡೆ ಈ ಕಡೆ ಆಡ್ತಾ ಇರುತ್ತೆ. ಅದು ರೈಡ್ ಮಾಡುವಾಗ ನಮಗೊಂಥರ ಇರಿಟೇಟ್ ಆಗುತ್ತೆ, ಅದೊಂದು. ಪ್ಲಸ್ ಇನ್ನೊಂದು, ವೈಡರ್ ವಿಷನ್ ಇಲ್ಲ, ರೌಂಡು ಏನಂತ ಹೇಳೋಷ್ಟು ಕ್ಲಾರಿಟಿನೂ ಸಿಗಲ್ಲ ಈ ಮಿರರಲ್ಲಿ. ಇವಾಗ ಆ್ಯಕ್ಟಿವ್ ಮಿರರು ತುಂಬ ಚೆನ್ನಾಗಿದೆ, ವೈಡಾಗಿರುತ್ತೆ, ಆ್ಯಂಡ್ ವಿಸಿಬಿಲಿಟಿ ಸಮೇತ ತುಂಬ ಚೆನ್ನಾಗಿದೆ. ಬಟ್ ಆಕ್ಸಸ್ದು ನನಗೆ ಇಷ್ಟ ಆಗಲಿಲ್ಲ. ಇನ್ನೊಂದು ಮಿರರ್ ಸಮೇತ ಇದೆ ಬ್ಲ್ಯಾಕು, ಅದು ಸ್ವಲ್ಪ ಚೆನ್ನಾಗಿರ್ಬೋದೇನೋ, ಅಂದರೆ ಇದಕ್ಕಿಂತ ಹಳೆ ಮಾಡಲಿಗೆ ಆ ಮಿರರ್ ಅವೈಲೇಬಲ್ ಇತ್ತು. ಇನ್ನು ಡ್ಯಾಶ್ ಬೋರ್ಡು ಕಡೆಗೆ ಬರೋದಾದರೆ, ಇಲ್ಲಿ ನಿಮಗೆ ಫ್ಯೂಲ್ ಗೇಜ್ ಬರುತ್ತೆ, ಆ್ಯಂಡ್ ಇಂಡಿಕೇಟರ್ ಸಿಂಬಲ್ ಬರುತ್ತೆ, ಓಡೋಮೀಟರು, ಸ್ಪೀಡೋಮೀಟರು, ಹೆಡ್ಲೈಟ್ ಡಿಮ್ಮು ಡೀಪ್ ಬರುತ್ತೆ. ಸ್ವಿಚ್ಚಸ್ ನಿಮಗೆ ನಾರ್ಮಲ್ಲು, ಅಂದರೆ ಹಳೆ ಕಾಲದಲ್ಲಿ ಹೆಂಗಿತ್ತು ಹಾಗೆ ಇದೆ, ಡಿಮ್ಮು ಡೀಪು ಆ ರೀತಿ. ಇಂಡಿಕೇಟರ್ಸು, ಹಾರನ್ ಇದೆ, ಹಾಗೆ ಈ ಕಡೆ ಹೆಡ್ಲೈಟ್ ಆನು ಆಫ್ ಇದೆ. ಅದೇ ರೀತಿ ಸೆಲ್ಫ್ ಸ್ಟಾರ್ಟಿಂಗ್ ಬಟನ್ ಸಮೇತ ಇದೆ. ನಾನಾಗಿ ಒಂದು ಆಲ್ಟ್ರೇಷನ್ ಮಾಡಿಸಿದಂದರೆ ಈ ಗಾಡಿಗೆ ಇದೊಂದು ಮೊಬೈಲ್ ಹೋಲ್ಡರು, ತುಂಬ ಒಳ್ಳೆ ಕ್ವಾಲಿಟಿ. ಬಟ್ ಲೋಕಲ್ ಕಂಪ್ನಿ ಇದು, ಮೋಟರ್ ಏನೋ ಸಮಥಿಂಗ್ ಏನೋ ಬರುತ್ತೆ ನೇಮು, ನನಗೆ ಅಷ್ಟು ನೆನಪಾಯ್ತಾ ಇಲ್ಲ. ಫ್ಲಿಪ್ಕಾರ್ಟಲ್ಲಿ ತೊಗೊಂಡೆ 200 ರೂಪಾಯಿ ಕೊಟ್ಟು, ವಿತ್ ಚಾರ್ಜಿಂಗ್ ಪೋರ್ಟು ಬರುತ್ತೆ. ಚಾರ್ಜಿಂಗ್ ಪೋರ್ಟ್ ಆದರೆ ಕಿತ್ತೋಯ್ತು ಬೇಗ. ಬಟ್ ಹೋಲ್ಡರ್ ಮಾತ್ರ ಒಳ್ಳೆ ಚೆನ್ನಾಗಿದೆ ಆ್ಯಂಡ್ ಗಟ್ಟಿ ಇದೆ. ಲೈಟಾಗಿ ವೈಬ್ರೇಷನ್ ಬರುತ್ತೆ ಮೌಂಟಿಂದ, ಅದೇನೋ ಮೇಜರ್ ತಿಂಗಲ್ಲ ಅಂತ ತಿಳ್ಕೊಂಡಿದ್ದೀನಿ. ಇನ್ನು ಕೀ ಸೆಟ್ ವಿಷಯಕ್ಕೆ ಬರೋದಾದರೆ, ನೀವು ಇರಿ ಫಸ್ಟಿಂದ ನಿಮಗೆ ಹೇಳ್ಕೊಡ್ತೀನಿ. ಪ್ರೆಸ್ ಮಾಡಿ ಲೆಫ್ಟಿಗೆ ಟರ್ನ್ ಮಾಡಿದ್ರೆ ನಿಮಗೆ ಹ್ಯಾಂಡ್ ಲಾಕ್ ಆಗುತ್ತೆ, ನೋಡ್ಬೋದು. ಪುನಃ ಪ್ರೆಸ್ ಮಾಡಿ ರೈಟಿಗೆ ಟರ್ನ್ ಮಾಡಿದ್ರೆ ಹ್ಯಾಂಡ್ ಲಾಕ್ ರಿಲೀಸ್ ಆಗುತ್ತೆ. ಪುನಃ ರೈಟ್ ಮಾಡಿದ್ರೆ ಕೀ ಆನ್ ಆಗುತ್ತೆ, ನೋಡ್ಬೋದು ನೀವು. ಹಾರ್ನು ಸಮೇತ ವರ್ಕ್ ಆಯ್ತಿದೆ. ಇನ್ನು ಸೀಟು ಡಿಕ್ಕಿ ಓಪನ್ ಮಾಡೋಕ್ಕೆ ಹೆಂಗೆ ಅಂತ ಕೇಳೋದಾದರೆ, ಇವಾಗ ಫಸೀನೋ ಮತ್ತು ಹಳೆ ಮಾಡಲ್ ಆ್ಯಕ್ಟಿವದಲ್ಲೆಲ್ಲ ಇಲ್ಲೇ ಆಪ್ಷನ್ ಬರುತ್ತೆ ನಿಮಗೆ. ಆ್ಯಂಡ್ ಎಂಟಾರ್ಕ್ಯೂ ಸಮೇತ ಇಲ್ಲಿ ಆಪ್ಷನ್ ಬರುತ್ತೆ, ಕೀ ಹಾಕಿ ಇಲ್ಲಿಂದ ಓಪನ್ ಮಾಡ್ಬೋದು, ಆಯಿತಾ ನೀವು. ಬಟ್ ಈ ಗಾಡೀಲಿ ಏನಂದರೆ ಫ್ರಂಟಲ್ಲೇ ಓಪನ್ ಮಾಡ್ಬೋದು. ಹೆಂಗೆ ಅಂದರೆ, ಹತ್ತಿರದಿಂದ ತೋರಿಸ್ತೀನಿ ಬನ್ನಿ. ಲೈಟಾಗಿ ಲೆಫ್ಟಿಗೆ ಪುಲ್ ಮಾಡಿ, ಡಿಕ್ಕಿ ಓಪನ್ ಆಯಿತು. ಅದೇ ರೀತಿ ಪ್ರೆಸ್ ಮಾಡಿದ್ರೆ ಲಾಕ್ ಆಯಿತು, ಪುನಃ ಲೆಫ್ಟು ಓಪನ್ ಆಯಿತು ನೋಡಿ ಡಿಕ್ಕಿ. ಇದೊಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಸುಜುಕಿಯೋನು ಆ ಕಾಲದಲ್ಲೇ ಈ ರೀತಿ ಟೆಕ್ನಾಲಜಿ ಯೂಸ್ ಮಾಡಿ ಬಿಟ್ಟಿದ್ದ. ಬಟ್ ಹೋಂಡಾದವರು ಮತ್ತು ಯಮಹಾದವರೆಲ್ಲ ಇವಾಗ ಬಿಡ್ತಾಯಿದ್ದಾರೆ, ಎಂತ ಮಾಡಲಿಕ್ಕಿಲ್ಲ. ಬಟ್ ಫೀಚರ್ಸ್ ಎಲ್ಲ ತಕ್ಕಮಟ್ಟಿಗೆ ಇದೆ, ಏನು ಬೇಕು ಅದೆಲ್ಲ ಇದೆ. ಇನ್ನು ಫ್ರಂಟ್ ಪೋರ್ಷನ್ ಬರೋದಾದರೆ, ಇದು ಬಂದು BS3 ಗಾಡಿ, ಅದರಿಂದ LED ಐಟಮ್ಸ್ ಎಲ್ಲೂ ಬರೋಲ್ಲ, ಎಲ್ಲ ಹಲೋಜನೇ ಬರೋದು. ಹಲೋಜನ್ ಹೆಡ್ಲೈಟ್ ಬರುತ್ತೆ, ಹಲೋಜನ್ ಇಂಡಿಕೇಟರ್ ಬರುತ್ತೆ, ಹಾಗೆ ಒಂದು ನಂಬರ್ ಪ್ಲೇಟಿಗೆ ಮೌಂಟ್ ಕೊಟ್ಟಿದ್ದಾನೆ ಫ್ರಂಟು. ಇದು ನಾನು ಎಕ್ಸ್ಟ್ರಾ ಹಾಕ್ಸಿರೋದು ಫ್ರೇಮು. ವಿಡಿಯೋ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ನೋಡಿ, ಐ ಕಾರ್ಡಲ್ಲೂ ಹಾಕಿರ್ತೀನಿ, ನೋಡ್ಬೋದು. ನಿಮಗೆ ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ, ಹಾಗೆ ನಿಮಗೆ 100/90 ಸೆಕ್ಷನ್ ಟೈರ್ ಬರುತ್ತೆ ಫ್ರಂಟಲ್ಲಿ ನಿಮಗೆ.
ಆಲ್ಮೋಸ್ಟ್ ನಿಮಗೆ ಫಸಿನೋಡಿ ಆ್ಯಕ್ಟಿವಾಡಿ ಎಲ್ಲ ಒಂದೇ ಟೈರ್ಸ್ ಬರೋದು. ಇನ್ನು ಡಿಕ್ಕಿಲಿ ಎಷ್ಟು ಸ್ಪೇಸ್ ಇದೆ ಅಂತ ತೋರಿಸ್ತೀನಿ ಬನ್ನಿ. ನಿಮಗೆ ಆರಾಮ್ಸಾಗಿ ಒಂದು ಆಫ್ ಫೇಸ್ ಹೆಲ್ಮೆಟ್ ಇಡ್ಬೋದು, ಚಿಕ್ಕ ಪುಟ್ಟ ಥಿಂಗ್ಸೆಲ್ಲ ಇಡ್ಬೋದು, ಅಷ್ಟು ಸ್ಪೇಷಿಯಸ್ ಆಗಿದೆ. ಆ್ಯಕ್ಟಿವಾಗೆ ಕಂಪೇರ್ ಮಾಡಿದ್ರೆ ಎಷ್ಟೋ ಅಡ್ಲವಾಗಿ ಇದೆ ಡಿಕ್ಕಿ. ಆ್ಯಂಡ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 6 ಲೀಟರ್ ಇದೆ. ಮೈಲೇಜ್ ಅವ್ರು ಹೇಳ್ದಂಗೆ 38-40 ಕೊಡ್ತಾ ಇದೆ ಬಿಟಾಚಿ ಅದ್ರ ಬಗ್ಗೆ. ಇನ್ನು ಈ ಗಾಡೀಲಿ ಮೇಜರ್ ಚೇಂಜಸ್ ಏನು ಮಾಡಿರೋದಂದರೆ ನಾನು ಕ್ಲಚ್ ರೋಲರು ಮತ್ತು ಕ್ಲಚ್ ಲೈನರ್ನ ಚೇಂಜ್ ಮಾಡಿದ್ದೀನಿ, ಮತ್ತು ಸ್ಪ್ರಿಂಗ್ ಅಸೆಂಬಲ್ ಏನು ಬರುತ್ತೆ ಅದನ್ನ ಚೇಂಜ್ ಮಾಡಿದ್ದೀನಿ. ಅದರಿಂದ ಸ್ವಲ್ಪ ಇನಿಷಿಯಲ್ ಪಿಕಪ್ ಒಂದು ಸ್ವಲ್ಪ ಜಾಸ್ತಿ ಇದೆ, ಅದೊಂದು ಚೇಂಜಸ್ ಮಾಡಿದ್ದೀನಿ. ಇನ್ನು ಇದು ಹಳೆ ಮಾಡೆಲ್ ಆಗಿರೋದ್ರಿಂದ ಪೆಡಲ್ ಇದೆ, ಏನಾದರೂ ಬ್ಯಾಟ್ರಿ ಲೋ ಆದ ಟೈಮಲ್ಲಿ ಪೆಡ್ಲ್ ಹೊಡೆದು ಸ್ಟಾರ್ಟ್ ಮಾಡ್ಬೋದು. ಮತ್ತು ಇದೇನು ಗಾಡ್ ನೋಡ್ತಿದ್ರೆ ಇದು ಆಕ್ಸೆಸರೀಸ್ ಆಗಿ ಹಾಕ್ಸ್ಕೊಳ್ಬೇಕು ಸುಜುಕಿಲಿ. ಒರಿಜಿನಲ್ ಸುಜುಕಿಯವರ ಪ್ರಾಡಕ್ಟ್ ಇದು, ಟ್ರ್ಯಾಶ್ ಗಾಡು. ಮತ್ತು ನಿಮಗೆ ಸೇಫ್ಟಿ ಗಾರ್ಡ್ ಅಂತಲೂ ಕರೀತಾರೆ. ಒಳ್ಳೆ ಅದ್ಭುತವಾದ ಕ್ವಾಲಿಟಿ. ಇಲ್ಲಿವರೆಗೆ ಏನೂ ಆಗಿಲ್ಲ, ಒಂದು 2-3 ಸತಿ ಸರಿ ಬೀಳ್ಸಿದ್ದೀನಿ. ಬಾಡಿ ಪಾರ್ಟ್ಸಿಗೆ ಏನೂ ಆಗಿಲ್ಲ, ಎಲ್ಲ ಈ ಟ್ರ್ಯಾಶ್ ಗಾರ್ಡೇ ಇಂಪ್ಯಾಕ್ಟ್ ತೊಗೊಂಡಿದೆ. ಫ್ರಂಟಿಗೂ ಇದೆ ನೋಡಿ, ಫ್ರಂಟ್ 2 ಸೈಡು ಮತ್ತು ಫ್ರಂಟ್ ಡೂಮಿಗೆ ಮತ್ತು ಬ್ಯಾಕ್ ಸೈಡಿಗೆ ಈ ರೀತಿ ಪ್ರೊಟೆಕ್ಟರ್ ಕೊಡ್ತಾರೆ. ಆಕ್ಸೆಸರೀಸ್ ಆಗಿ ಹಾಕ್ಸ್ಕೊಳ್ಬೇಕು, ಬಟ್ ಇದು ವರ್ತಿದೆ. 4000 ಆ ರೀತಿ ಆಗ್ಬೋದು ಚೇಂಜು, ಬಟ್ ವರ್ತಿದೆ ಗೈಸ್. ಇನ್ನೊಂದು ವಿಷಯ, ಈ ಗಾಡೀಲಿ ಒಂದೇ ಒಂದು ಪಾಯಿಂಟ್ ಇಷ್ಟ ಆಗಲ್ಲ, ಏನಂದರೆ ಈ ಫುಟ್ ರೆಸ್ಟು. ಇದು ಆ್ಯಕ್ಚುಲಿ ಕಬ್ಬಿಣದ ಕೊಟ್ಟಿದ್ದಾನೆ. ಇವಾಗ ನಾವು ಬೈಕ್ ಹತ್ತಿ ಅಭ್ಯಾಸ ಆಗಿ ಬೈಕ್ ರೀತಿ ಹತ್ತೀವಲ್ಲ, ಅವಾಗ ಲಟ್ ಅಂತ ತಡೆಯುತ್ತೆ, ಅಂದರೆ ಇಲ್ಲಿಗೆ ಏಟಾಗುತ್ತೆ ಜಾಸ್ತಿ. ಅದೊಂದು ಪಾಯಿಂಟ್ನ ಅಬ್ಸರ್ವ್ ಮಾಡಿದೆ. ಆ್ಯಕ್ಟಿವಾದಲ್ಲೆಲ್ಲ ನಿಮಗೆ ರಬ್ಬರಲ್ಲಿ ಕೊಡ್ತಾನೆ, ಅದರಿಂದ ಏನಾಗುತ್ತೆ ಅಂದರೆ ತಡ್ಲಿದ್ರು ಸಮೇತ ನಿಮ್ಮ ಕಾಲಿಗೆ ಏಟಾಗಲ್ಲ. ಬಟ್ ಇದರಲ್ಲಿ ಏಟಾಗಿ ಬ್ಲಡ್ ಬಂದಿದ್ದು ಸಮೇತ ಇದೆ. ಫ್ರಂಟ್ ನಿಮಗೆ 2 ಮ್ಯಾಟ್ ಕೊಡ್ತಾನೆ, ಇದೊಂದು ಮ್ಯಾಟು. ಅದರಲ್ಲಿ ನಿಮಗೆ ಬ್ಯಾಟ್ರಿ ಬರುತ್ತೆ. ಬ್ಯಾಟ್ರಿ ನಿಮಗೆ 100/90 ಸೆಕ್ಷನ್ ಟೈರ್ ಬರುತ್ತೆ. ಇದು ಬಂದು 6ನೇ ಟೈರೋ 7ನೇ ಟೈರೋ ನಾನು ಹಾಕ್ಸ್ತಾ ಇರೋದು. ನಂದು ಫೇವ್ರೆಟ್ ಟೈರ್ ಯಾವುದು ಅಂದರೆ CATಲಿ ಒಂದು ಡ್ರಿಪ್ H3 ಅಂತ ಒಂದು ಟೈರ್ ಬರುತ್ತೆ, ಅದು ಮಾತ್ರ ಆಸಮ್ ಟೈರು. ನಿಮಗೆ ಆಫ್ ರೋಡಿಂಗಿಗೂ ಬೆಸ್ಟು, ಆನ್ ರೋಡ್ಗೂ ಬೆಸ್ಟು, ಸ್ಲಶಲ್ಲೇನೋ ಓಡಿಸ್ತಿದ್ದೀರ ಅಂದರೆ ಅದಕ್ಕೂ ಬೆಸ್ಟು. ಒಂಥರ ಡ್ರಿಪ್ಪು ಮಾತ್ರ ತುಂಬ ಚೆನ್ನಾಗಿದೆ ಅದು. ಈ ಟೈರ್ ಅಷ್ಟೇನು ಚೆನ್ನಾಗಿಲ್ಲ, ಇದು ಆ್ಯಕ್ಚುಲಿ CAT ಎಂಡ್ಯೂರೋ ಡ್ರಿಪ್ಪು ಟೈರು. ಹೈವೇಲಿ ಏನಾಗುತ್ತೆ ಅಂದರೆ ಪರವಾಗಿಲ್ಲ, ಕಾರ್ನರಿನ ಡ್ರಿಪ್ಪು ಒಂದು ಸ್ವಲ್ಪ ಕಮ್ಮಿ ಇದೆ ಈ ಟೈರಲ್ಲಿ, ಇರೋದನ್ನ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಒಂದು ಗಾಡಿ ಅಂತ ಬರೋದಾದರೆ ಮೈನ್ ಥಿಂಗ್ ನಾವು ಕಾನ್ಸಂಟ್ರೇಟ್ ಮಾಡೋದು ಇದ್ರ ಇಂಜಿನ್ ಬಗ್ಗೆ ಬರೋದಾದರೆ 125cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ ಇಂಜಿನ್ ಆಗಿರುತ್ತೆ. ಫ್ಯೂಲ್ ಇಂಜೆಕ್ಟೆಡ್ ಅಲ್ಲ, ಕಾರ್ಪೊರೇಟರ್ ಇಂಜಿನ್ ಆಗಿರುತ್ತೆ ಇದು. ಮತ್ತು ಇದ್ರ ಪವರ್ ಬಂದು 8.5 bhp ಪ್ರೊಡ್ಯೂಸ್ ಮಾಡುತ್ತೆ ಆ್ಯಂಡ್ 9.8 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಟಾಪ್ ಸ್ಪೀಡ್ ನಾನು ಹೊಡೆದಿರೋದು ಬಂದು ಒಂದು ಸತಿ 100 ಹೊಡೆದಿದ್ದೀನಿ. ಈ ನಡುವೆ 100 ಯಾಕೋ ಹೋಯ್ತಾ ಇಲ್ಲ, ಯಾಕಂದರೆ ಗಾಡಿ ಸ್ವಲ್ಪ ಏಜ್ ಆಯ್ತಲ್ಲ ಹಂಗಾಗಿ. ರೀಸೆಂಟಾಗಿ ಬ್ಯಾಂಗ್ಳೂರು ಹೋಗ್ಬೇಕಾದ್ರೆ ಒಂದು 85 ಏನೋ ಹೋದೆ ಟಾಪ್ ಸ್ಪೀಡು, ಬಟ್ ಸ್ಟೇಬಲ್ ಆಗಿ ಇತ್ತು ಗಾಡಿ, ಏನು ವಾಬ್ಲಿಂಗು ಆ ರೀತಿ ಏನು ಬಂದಿಲ್ಲ ನನಗೆ ಇಲ್ಲಿವರೆಗೂ ಗಾಡಿಯಲ್ಲಿ. ಮತ್ತು ನೀವು ಇನ್ನೊಂದು ಪ್ರಶ್ನೆ ಕೇಳ್ಬೋದು, ಮೈಂಟೆನೆನ್ಸ್ ಹೆಂಗೆ ಮಾಡ್ತೀರಾ, ಎಷ್ಟಾಗುತ್ತೆ ಅಂತ. ಮೈಂಟೆನೆನ್ಸ್ ಬಗ್ಗೆ ಬರೋದಾದರೆ ಈ ಗಾಡಿನ ಮೈಂಟೈನ್ ಮಾಡೋ ಬದಲು 2 ಆ್ಯಕ್ಟಿವನ್ನ ಆರಾಮ್ಸೆ ಚೆಂದ ಮೈಂಟೈನ್ ಮಾಡ್ಬೋದು. ಅಲ್ಲೇ ತಿಳ್ಕೊಳ್ಳಿ ಎಷ್ಟು ಎಕ್ಸ್ಪೆನ್ಸ್ ಇದೆ ಅಂತ. ಹೌದು ಸ್ನೇಹಿತರೆ, ಎಕ್ಸ್ಪೆನ್ಸ್ ಮಾತ್ರ ತುಂಬ ಎಕ್ಸ್ಪೆನ್ಸ್ ಇದೆ. ಇಂಜಿನ್ ಆಯಿಲು ಮತ್ತು ಆಯಿಲ್ ಫಿಲ್ಟರು, ಏರ್ ಫಿಲ್ಟರು ಮತ್ತು ಚಿಕ್ಕ ಪುಟ್ಟ ಕಾರ್ಪೊರೇಟರ್ ಕ್ಲೀನಿಂಗು ಅದು ಇದೆಲ್ಲ ನಾನು ಮಾಡಿಸ್ತಾ ಇರ್ತೀನಿ. 2000 ಕಿಲೋಮೀಟ್ರಿಗೆ ನಾನು ಮಾಡಿಸುವಂಥದ್ದು. ಆಲ್ಮೋಸ್ಟ್ ಬಿಲ್ಲು 2,500-3,000 ರೂಪಾಯಿ ಅಂತೂ ಆಗೇ ಆಯ್ತದೆ ಪ್ರತಿ ಸತಿ. ಆ್ಯಕ್ಟಿವ್ ಆದರೆ 1000 ರೂಪೀಸಿಗೆಲ್ಲ ನಿಮಗೆ ಎಲ್ಲ ಥರ ಸರ್ವೀಸು ಮುಗ್ದೋಗುತ್ತೆ. ಆ್ಯಂಡ್ ಸ್ಪೇರ್ ಪಾರ್ಟ್ಸು ಸಮೇತ ಇದ್ರದ್ದು ಕಾಸ್ಟ್ಲಿ ಇದೆ. ನಿಮಗೆ ಆ್ಯಕ್ಟಿವೇಟೆಲ್ಲ 500 ರೂಪಾಯಿ ಇದ್ದರೆ ಇದಕ್ಕೆ 1000 ರೂಪಾಯಿ ಇದೆ ಸ್ಪೇರ್ ಪಾರ್ಟ್ಸು. ಇನ್ನೂ ಈ ಗಾಡಿದು ಏನಾದರೂ ಪಾರ್ಟ್ಸ್ ಹೋಯ್ತಂದರೆ ವಿಪರೀತ ಕಾಸ್ಟ್ಲಿ ಆಗುತ್ತೆ, ಯಾಕಂತ ನನಗೂ ಗೊತ್ತಿಲ್ಲ. ಆಲ್ಮೋಸ್ಟು ಆ್ಯಕ್ಟಿವದೆಲ್ಲ ಸಿಕ್ಕಾಪಟ್ಟೆ ಕಮ್ಮಿ. ನಮ್ಮ ಅಣ್ಣನ ಹತ್ರ ಇದೆ ಆ್ಯಕ್ಟಿವಾ, ಅದರದ್ದೆಲ್ಲ ಎಕ್ಸ್ಪೆನ್ಸೇ ಕಮ್ಮಿ, ಬಟ್ ಇದ್ರದ್ದು ಹೆವಿ ಎಕ್ಸ್ಪೆನ್ಸು. ಆ್ಯಂಡ್ ಸಸ್ಪೆನ್ಷನ್ ಆಯಿಲೆಲ್ಲ ಲೀಕೇಜ್ ಬಂತು ಅಂದರೆ ಕಮ್ಮಿ ಅಂದರೆ ಒಂದು 2-2.5 ಸಾವಿರ ಹೋಯಿತು. ಸಸ್ಪೆನ್ಷನ್ ಆಯಿಲ್ ಸೀಲ್ ಪ್ಲಸ್ ಟೋನ್ ಸೆಟ್ ಎಲ್ಲ ರಿಪ್ಲೇಸ್ ಮಾಡ್ತೀನಿ ಅಂದರೆ ಒಂದು 2,500-3,000 ರೂಪಾಯಿ ಎಲ್ಲ ಹೋಗ್ಬಿಡುತ್ತೆ ಆರಾಮ್ಸೆ. ನಾವು ಗೊತ್ತಲ್ಲ ಆಫ್ ರೋಡಿಂಗ್ ಎಲ್ಲ ಮಾಡಿ ಬೇಡ ಟೋನ್ ಸೆಟ್ ಎಲ್ಲ ಹೋಯ್ತಾ ಇರ್ತದೆ, ಹಚ್ತಾ ಇರ್ತೀವಿ. ಅದೊಂದು ಸ್ವಲ್ಪ ನೋಡ್ಕೊಳ್ಬೇಕು. ಇನ್ನು ಅವ್ರು ಹೇಳ್ದಂಗೆ ಮಿರರ್ಸ್ ಒನ್ ಆಫ್ ದ ವರ್ಸ್ಟ್ ಕ್ವಾಲಿಟಿ. ಮತ್ತು ಇನ್ನೊಂದು ಏನಂದರೆ ಈ ಗಾಡಿ ಟಾಪ್ ಎಂಡ್ ಮತ್ತು ಮಿಡ್ಡು ತುಂಬ ಖುಷಿಯಾಗುತ್ತೆ. ಇದು BS3 ಗಾಡಿ 2015ರಲ್ಲಿ ಈ ಗಾಡಿ ಲಾಸ್ಟು. ಅದಾದಮೇಲೆ ನ್ಯೂ ವರ್ಷನ್ ಬರುತ್ತೆ. ಆ ಗಾಡಿ ನಿಮಗೆ ಏನಾದರೂ ಮುಂದಿನ ದಿನಗಳಲ್ಲಿ ಯಾರಾದರೂ ಸಿಕ್ಕಿದ್ರೆ ತೋರಿಸ್ತೀನಿ.
ಬಟ್ ಈ ಗಾಡಿ 2015ಕ್ಕೆ ಈ ಗಾಡಿ ಲಾಸ್ಟ್ ಆಗುತ್ತೆ ಪ್ರೊಡಕ್ಷನ್ನು. ಅದಾದಮೇಲೆ ನಿಮಗೆ ಹೊಸ ಮಾಡೆಲ್ನ ಲಾಂಚ್ ಮಾಡ್ತಾರೆ. ಈ ಸಮೇತ ರನ್ನಿಂಗ್ ಇದೆ. ಅದು ಬಂದು 10 BHPನೋ ಟಾರ್ಕ್ ಏನೋ ಬರುತ್ತೆ. ಬಟ್ ಅದು ಸಮೇತ ಒಳ್ಳೆ ಗಾಡಿನೇ, ತೊಗೊಳ್ಳಿ. ಒಂದು ತಿಂಗಳು ನಾನು ಡೈರೆಕ್ಟಾಗಿ ಹೇಳ್ತೀನಿ ನಿಮ್ಮ ಹತ್ರ. ನೀವೇನಾದರೂ ಪರ್ಫಾರ್ಮೆನ್ಸ್ ಬೇಕು ಅಂದರೆ ಆಕ್ಸಸ್ಸಿಗೆ ಹೋಗಿ, ಎಂಟಾರ್ಕ್ ಹೋಗಿ, ಏರೋತ್ಸ್ ಹೋಗಿ, ಮತ್ತು BMW ಅಲ್ಲಿ ಯಾವುದೋ ಒಂದು ಇದೆ, ಅದಕ್ಕೆ ಬೇಕಾದರೆ ಹೋಗ್ಬೋದು ನೀವು. ಇಲ್ಲ ನನಗೆ ಡೈಲಿ ಕಮ್ಯೂಟ್ ಮಾಡೋಕ್ಕೆ ಒಂದು ಒಳ್ಳೆ ಮೈಲೇಜ್ ಇರೋ ಗಾಡಿ ಬೇಕು, ಹಾಗೆ ಮೈಂಟೆನೆನ್ಸ್ ಎಲ್ಲ ಕಮ್ಮಿ ಬೇಕಂದರೆ ಆ್ಯಕ್ಟಿವಾ ಇದೆ, ಮೆಹೆಸ್ಟ್ರೋ ಇದೆ, ಮತ್ತು ಡಿಯೋ ಇದೆ, ಮತ್ತು ಇನ್ನೊಂದು ಯಾವುದೋ ಒಂದು ಇದೆ ಅಲ್ಲ, ಫಸಿನೋ ಇದೆ. ಓಲ್ಡ್ ಮಾಡಲ್ ಫಸಿನೂ ಒಳ್ಳೆ ಮೈಲೇಜೇ ಕೊಡುತ್ತೆ, ಆ್ಯಂಡ್ ಹೊಸ ಮಾಡಲ್ ಸಮೇತ ಒಳ್ಳೆ ಮೈಲೇಜು ಕೊಡುತ್ತೆ. ನೀವು ಅದರಲ್ಲಿ ಯಾವುದಾದ್ರೂ ಪ್ರಿಫರ್ ಮಾಡ್ಬೋದು. ನಾನು ಈ ಗಾಡಿ ಸೇಲ್ ಮಾಡಲ್ಲ ಯಾವತ್ತು, ಯಾಕಂದರೆ ನಾನು ಕಲ್ತಿದ್ದು, ಬಿದ್ದಿದ್ದು, ಎದ್ದಿದ್ದು ಎಲ್ಲ ಇದೇ ಗಾಡಿ. ಇವತ್ತೊಂದು 400cc 600cc ಗಾಡಿನ ಓಡಿಸ್ತಾ ಇದ್ದೀನಿ ಅಂದರೆ ಅದಕ್ಕೆ ಫೌಂಡೇಶನ್ ಹಾಕ್ಕೊಟ್ಟ ಗಾಡಿ ಇದು. ಸ್ಟಾರ್ಟಿಂಗು ಒಬ್ಬನೇ ತೊಗೊಂಡೋಗಿ ಕಲ್ತಿರುವಂಥದ್ದು ಈ ಗಾಡಿನ. ಅಂದರೆ ಯಾರೂ ಹೇಳ್ಕೊಟ್ಟಿಲ್ಲ, ನಾನು ಒಬ್ಬನೇ ಈ ಗಾಡಿ ಸ್ಟಾರ್ಟ್ ಮಾಡೋದು. ಇವಾಗ ಹುಡುಗಿರು ಓಡಿಸ್ತಾರೆ ಗೊತ್ತಾ ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ, ಆ ರೀತಿ ಮಾಡ್ಕೊಂಡೇ ಕಲಿತು ಇವತ್ತಿಗೆ ಒಂದು ಲಾಂಗ್ ರೈಡೆಲ್ಲ ಕಂಫರ್ಟೇಬಲ್ ಆಗಿ ಹೋಗಿ ಬರ್ತಾಯಿದ್ದೀನಿ. ಲಾಂಗಲ್ಲಿ ನನಗೆ ಯಾವತ್ತೂ ಈ ಗಾಡಿ ಕೈ ಕೊಟ್ಟಿಲ್ಲ. ಮನೆ ಹತ್ರ ಸುತ್ತಮುತ್ತ ಎಲ್ಲ ಒಂದೊಂದು ಸತಿ ಪೆಟ್ರೋಲ್ ಟ್ರಾಲಿ ಆಗಿ ಆ ರೀತಿ ಎಲ್ಲ ಕೈ ಕೊಟ್ಟಿದೆ. ಬಟ್ ಲಾಂಗಲ್ಲೆಲ್ಲ ಏನೂ ಆಗಿಲ್ಲ ಈ ಗಾಡಿ. ನನಗೆ ಒಳ್ಳೆ ಕಂಫರ್ಟ್ ಕೊಟ್ಟಿದೆ, ಆ್ಯಂಡ್ ತುಂಬ ಇಷ್ಟಪಡ್ತೀನಿ ನಾನು ಈ ಗಾಡಿನ. ಆ್ಯಂಡ್ ಫಸ್ಟ್ ನಾನು ಕಲ್ತಿದ್ದು, ಬಿದ್ದಿದ್ದು, ಎದ್ದಿದ್ದೆಲ್ಲ ಇದೇ ಗಾಡಿ ಅಲ್ಲ, ಅದಕ್ಕೇನೋ ಗೊತ್ತಿಲ್ಲ. ಆಲ್ಮೋಸ್ಟು ನಾನು ಇನ್ ಟೈಮ್ ಸರ್ವಿಸ್ ಮಾಡಿಸ್ತೀನಿ. ಇದ್ರದ್ದು ಆ್ಯಕ್ಚುಲಿ 2000 ಕಿಲೋಮೀಟ್ರಿಗೆ ಸರ್ವಿಸ್ ಇರೋದು. ನಾನು 1500ಕ್ಕೆ ಮಾಡಿಸ್ಬಿಡ್ತೀನಿ ಎಲ್ಲ. ಇಷ್ಟ ಆಯಿತು ಅಂತ ತಿಳ್ಕೊಡ್ತೀನಿ ಈ ವಿಡಿಯೋ. ಇದು ನನ್ನ ಓನರ್ಶಿಪ್ ರಿವ್ಯೂ ಆಯಿತಾ. ನಾನು ಇಷ್ಟಂಟ ಓಡಿಸಿದ್ದೀನಿ, ಅದ್ರ ಪ್ರಕಾರ ಒಂದು ರಿವ್ಯೂ ಕೊಟ್ಟಿದ್ದೀನಿ. ನೆಗೆಟಿವ್ ಇದೆ ಗುರು. ಈ ಸೀಟ್ ಏನಿದೆ, ಇದು ಸೀಟ್ ಅಲ್ಲ, ಇದು ಕಲ್ಲು ಅಂತ ಹೇಳ್ಬೋದು. ಒಂದು 100 ಕಿಲೋಮೀಟರ್ ಹೋದಂಗೆ ನಿಮ್ಮ ಬ್ಯಾಕು ಹೂಸ್ಟು ಆ ರೇಂಜ್ ಉರಿತದೆ. ಬಟ್ ಆ್ಯಕ್ಟಿವದಲ್ಲೆಲ್ಲ ಸೀಟು ತುಂಬ ಕಂಫರ್ಟೇಬಲ್ ಆಗಿದೆ, ತುಂಬ ಸ್ಮೂತಾಗಿದೆ. ಇದು ಸೀಟ್ ಒಂದು ಸ್ವಲ್ಪ ಆಲ್ಟ್ರ್ ಮಾಡ್ಬೋದಿತ್ತೇನೋ ಅಂತ ನನಗೆ ಅನಿಸ್ತು ಸುಜುಕಿಯವನು. ಬಟ್ ಹೊಸ ಮಾಡಲಲ್ಲೇ ಅಪ್ಡೇಟ್ ಮಾಡಿದ್ದಾನೆ, ಅದೊಂದು ಒಳ್ಳೆ ತಿಂಗಳು. ಆ್ಯಂಡ್ ನಾನು ಫಸ್ಟ್ ಮೋಟರ್ ಲಾಗ್ ಸ್ಟಾರ್ಟ್ ಮಾಡಿದ್ದು ಸಮೇತ ಇದೇ ಗಾಡೀಲೇ. ರೀಪ್ಲೇಸ್ ಮಾಡಿರೋ ವಸ್ತು ಏನಂದರೆ ಇಂಜಿನ್ ಕೆಲಸ ಒಂದು ಸತಿ ಮಾಡಿಸಿದ್ದೀನಿ, ಮತ್ತು ಈ ಮೀಟರ್ ಬೋರ್ಡು ಗ್ಲಾಸ್ ಒಂದು ಸತಿ ಚೇಂಜ್ ಮಾಡಿಸಿದ್ದೀನಿ. ಯಾಕಂದರೆ ಲೈಟಾಗಿ ಕ್ರ್ಯಾಕ್ ಆಗಿತ್ತು, ಅದರಿಂದ ನೀರು ಹೋಯ್ತಾಯಿತ್ತು, ಹಾಗಾಗಿ ರಿಪ್ಲೇಸ್ ಮಾಡಿಸಿದೆ. ಇನ್ನೇನು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ ಅಂತ ತಿಳ್ಕೊಡ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕು, ಶೇರು, ಸಬ್ಸ್ಕ್ರೈಬು ಎಲ್ಲ ಮಾಡಿ. ಈ ಗಾಡಿನ ನಾನು ತೋರಿಸ್ತಾ ಇಲ್ಲ, ಯಾಕಂದರೆ ಸುಮಾರು ವೀಡಿಯೋದಲ್ಲೂ ಓಡಿಸಿದ್ದೀನಿ. ಆಫ್ ರೋಡಿನ ಮಾಡಿದ್ದೀನಿ, ಕಾರ್ನರಿನ ಮಾಡಿದ್ದೀನಿ, ಹೈವೇಲಿ ಓಡಿಸಿದ್ದೀನಿ, ಎಲ್ಲ ಥರ ಓಡಿಸಿದ್ದೀನಿ. ಜಸ್ಟ್ ಒಂದು ಓನರ್ಶಿಪ್ ಎಕ್ಸ್ಪೀರಿಯೆನ್ಸ್ ರೀತಿ ಹೇಳಿದ್ದೀನಿ. ನಿಮಗೆಲ್ಲಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಧನ್ಯವಾದ.